ಜೈ ಗುರುದೇವ್. ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಪುರುಷ ವಶೀಕರಣ ತಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಶೀಕರಣ ಪ್ರಯೋಗವನ್ನು ನೀವು ಪುರುಷ ಅಥವಾ ಹುಡುಗರಿಗೆ ಈ ಒಂದು ಪ್ರಯೋಗವನ್ನು ಮಾಡಬಹುದು. ನೋಡಿ, ಇದೊಂದು ಶಾಬರ ಮಂತ್ರ ಸಾಧನೆ ಮತ್ತು ವಿಧಿ. ಈ ಒಂದು ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು: ಒಂದು, ಮೂಂಗೇಕ ಮಾಲ; ಎರಡನೆಯದು ಕಾಮರೂಪ ಮಣಿ; ಮೂರನೆಯದು, ನೀವು ಯಾವ ವ್ಯಕ್ತಿಯನ್ನ ಅಥವಾ ನೀವು ಯಾವ ಪುರುಷರನ್ನ ವಶೀಕರಣ ಮಾಡಿಕೊಳ್ಬೇಕು ಅಂತ ಇದ್ದೀರೋ ಆ ವ್ಯಕ್ತಿಯ ಒಂದು ಫೋಟೋ. ಇಷ್ಟು ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು. ಶುಕ್ರವಾರದ ದಿನದಂದು ನೀವು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಇದಕ್ಕೆ ಸಮಯ ಬಂದ್ಬಿಟ್ಟು ನೀವು ಬೆಳಿಗ್ಗೆ ಬೇಕಾದ್ರೂ ಸಾಧನೆ ಮಾಡಬಹುದು ಅಥವಾ ರಾತ್ರಿ ವೇಳೆ ಸಹ ಸಾಧನೆ ಮಾಡಬಹುದು. ಹಿಂದಿ ಭಾಷೆಯಲ್ಲಿ ಈ ಒಂದು ಶಾಬರ ಮಂತ್ರಗಳು ಇರುತ್ತೆ. ಹಾಗಾಗಿ ನೀವು ಸಾಧನೆ ಮಾಡೋಕ್ಕಿಂತ ಮುಂಚೆ ಈ ಒಂದು ಮೂಲ ಮಂತ್ರ ಏನಿದೆ ಅಥವಾ ಶಾಬರ ಮಂತ್ರಗಳು ಏನಿದೆ ಅದನ್ನ ನೀವು ಫಸ್ಟ್ ಬೈಹಾರ್ಟ್ ಮಾಡ್ಕೊಳ್ಳಿ, ಗಟ್ ಮಾಡಿಕೊಂಡು ಆ ನಂತರ ನೀವು ಸಾಧನೆ ಮಾಡಿ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಾಧನೆ ಮಾಡುವಾಗ ಬುಕ್ಕಲ್ಲಿ ಬರ್ಕೊಂಡು ಅಥವಾ ಒಂದು ಪೇಪರ್ನಲ್ಲಿ ಬರ್ಕೊಂಡು ಅದನ್ನ ನೋಡ್ತಾ ನೀವು ಜಪ ಮಾಡಿದ್ರೆ ಅಲ್ಲಿ ನಿಮಗೆ ಏಕಾಗ್ರತೆಯ ಸಮಸ್ಯೆ ಬರುತ್ತೆ. ಬೇಗ ಅಷ್ಟು ಫಾಸ್ಟ್ ಆಗಿ ನಿಮಗೆ ಸಿದ್ಧಿ ಆಗೋದಿಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ಯಾವುದೇ ಶಾಬರ ಮಂತ್ರಗಳನ್ನ ನೀವು ಜಪ ಮಾಡಬೇಕು ಅಂತ ಬಂದಾಗ ಆ ಶಾಬರ ಮಂತ್ರಗಳನ್ನ 2-3 ದಿನ ಮುಂಚೆನೆ ನೀವು ಗಟ್ ಮಾಡ್ಕೊಳ್ಳಿ, ಅಂದ್ರೆ ಬೈಹಾರ್ಟ್ ಮಾಡ್ಕೊಳ್ಳಿ. ನೀವು ಕಣ್ಮುಚ್ಕೊಂಡು ಜಪ ಮಾಡೋದಕ್ಕೆ ಕುತ್ಕೊಂಡ್ರೆ ಅದು ನಿಮ್ಮ ಜ್ಞಾಪಕದಲ್ಲಿರಬೇಕು. ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿನಗಳಲ್ಲಿ ನೀವು ಈ ಒಂದು ಸಾಧನೆಯನ್ನ ಪ್ರಾರಂಭ ಮಾಡಬಹುದು. ಹಾಗೆ ಈ ಒಂದು ಸಾಧನೆಗೆ ನೀವು ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಬೇಕಾಗತ್ತೆ, ಅಂದ್ರೆ ವೈಟ್ ಡ್ರೆಸ್. ಚೌಕಿ ಅಂದ್ರೆ ಮಂಟಪ, ಈ ಮಂಟಪದ ಮೇಲೆ ಸಹ ನೀವು ಬಿಳಿ ಬಣ್ಣದ ಒಂದು ವಸ್ತ್ರವನ್ನ, ಬಟ್ಟೆಯನ್ನ ಹಾಕಿ ಈ ಒಂದು ಪೂಜೆಯನ್ನ ನೀವು ಮಾಡಬೇಕಾಗತ್ತೆ. ಹಾಗೆ ನೀವು ಕುಳಿತುಕೊಳ್ತಕ್ಕಂತಹ ಆಸನದ ಮೇಲೆ, ನೀವು ಕುಳಿತುಕೊಳ್ತಕ್ಕಂತಹ ಆಸನದ ಮೇಲೂ ಸಹ ಈ ಒಂದು ಬಿಳಿ ಬಣ್ಣದ ವಸ್ತ್ರವನ್ನ ಹಾಕಿ ಅದರ ಮೇಲೆ ಕುಳಿತುಕೊಂಡು ಮಂತ್ರ ಜಪವನ್ನ ನೀವು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬರಿಯ ನೆಲದ ಮೇಲೆ ಕುತ್ಕೊಂಡು ನೀವು ಮಂತ್ರ ಜಪ ಮಾಡಬಾರ್ದು. ಆಮೇಲೆ ಈ ಒಂದು ಸಾಧನೆಗೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು, ನಾರ್ತ್. ಉತ್ತರದ ದಿಕ್ಕನ್ನ ನೀವು ನೋಡಬೇಕು. ಆ ರೀತಿ ನೀವು ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಬೇಕು. ಈ ಸಾಧನೆಯ ಸಮಯ 11 ದಿನ. ಹಾಗೆ ಪ್ರತಿದಿನ ನೀವು 10 ಮಾಲೆ ಜಪ ಮಾಡಬೇಕಾಗತ್ತೆ. ಕೆಲವರಿಗೆ 10 ಮಾಲೆ ಜಪ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಬೆಳಿಗ್ಗೆ 5 ಮಾಲೆ ಜಪ ಮಾಡಬಹುದು, ರಾತ್ರಿಗೆ 5 ಮಾಲೆ ಜಪ ಮಾಡಬಹುದು. ನೀವು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಜಪ ಮಾಡ್ತೀರಾ 5 ಮಾಲೆ ಅಂತ ಇಟ್ಕೊಳ್ಳಿ. ಮತ್ತೆ ರಾತ್ರಿಗೆ ಮತ್ತೆ ನೀವು ಜಪ ಮಾಡೋಕ್ಕೆ ಅಂತ ಹೊರಟಾಗ ಮತ್ತೆ ನೀವು ಸ್ನಾನ ಮಾಡಬೇಕಾಗತ್ತೆ. ಕೆಲವರು ಏನು ಮಾಡ್ತಾರೆ, ನಾನು ಬೆಳಿಗ್ಗೆ ಸ್ನಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಪೂಜೆ ಮಾಡ್ತಾರೆ, ಬೆಳಿಗ್ಗೆ ಜಪ ಮಾಡ್ತಾರೆ, ಸಾಧನೆ ಮಾಡ್ತಾರೆ. ಹಾಗೆ ಮತ್ತೆ ರಾತ್ರಿಗೂ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಮತ್ತೆ ಸಾಧನೆ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಈ ಮಂತ್ರ ಜಪ ಸಿದ್ಧಿ ಸಾಧನೆ ಮಾಡುವಾಗ ನೀವು ಫ್ರೆಶ್ ಆಗಿರಬೇಕು. ಸ್ನಾನಾದಿಗಳನ್ನ ಮುಗಿಸ್ಕೊಂಡು ನೀವು ಶುದ್ಧಿಯಾಗಿರ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೀವು ಬೆಳಿಗ್ಗೆ ಸ್ನಾನ ಮಾಡಿ ಬೆಳಗ್ಗೆಯಿಂದ ಸಂಜೆ ಗಂಟ ಏನೇನು ಮಾಡಿರ್ತೀರಾ, ಏನೇನು ಮುಟ್ಟಿರ್ತೀರಾ, ಎಲ್ಲೆಲ್ಲಿ ಹೋಗಿರ್ತೀರಾ, ಯಾರು ಬಂದಿರ್ತಾರೆ ಹೋಗಿರ್ತಾರೆ, ಅಲ್ಲಿ ಅಶುದ್ಧಿ ಆಗಿರ್ತದೆ. ಹಾಗಾಗಿ ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಬೆಳಿಗ್ಗೆನೆ ಪೂಜೆ ಮಾಡಿ ಮುಗಿಸ್ಕೊಡಿ, ಮತ್ತೆ ಸಂಜೆ ಮಾಡಕ್ ಹೋಗ್ಬೇಡಿ. ನೀವು ಮತ್ತೆ ಸಂಜೆ ಮಾಡಬೇಕು ಅಂತ ಇದ್ರೆ ಮತ್ತೆ ಸ್ನಾನ ಮಾಡಿಕೊಂಡು ಶುದ್ಧಿಯಾಗಿ ಆ ನಂತರ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡಿ. ನೀವು ಈ ಒಂದು ಸಾಧನೆಯನ್ನ ಮನೆಯಲ್ಲೇ ಮಾಡಬಹುದು. ಈ ಒಂದು ಸಾಧನೆಗೆ ನೀವು, ಈ ಒಂದು ಪೂಜೆಗೆ ನೀವು ತುಪ್ಪದ ದೀಪವನ್ನ ನೀವು ಹಚ್ಚಬೇಕಾಗತ್ತೆ. ಹಾಗೆ ಈ ಒಂದು ಸಾಧನೆಗೆ ಬರ್ತಕ್ಕಂತಹ ದೇವರು ಬಂದ್ಬಿಟ್ಟು ನರಸಿಂಹ ಸ್ವಾಮಿ. ಇಷ್ಟು ವಿಧಾನ. ಹಾಗೆ ಇನ್ನೊಂದು ವಿಷಯ ನೋಡಿ, ಸ್ವಲ್ಪ ಕುಂಕುಮ ಅಥವಾ ಕೇಸರಿ ತಗೊಳ್ಳಿ.
ಒಂದು ವೈಟ್ ಬಟ್ಟೆ ತಗೊಳ್ಳಿ, ಒಂದು ಕರ್ಚೀಫ್ ಅಷ್ಟಾಗಲ ಇರ್ತಕ್ಕಂತಹ ಒಂದು ವೈಟ್ ಬಟ್ಟೆ ತಗೊಳ್ಳಿ. ನಾನು ತೋರಿಸ್ತಾ ಇರ್ತಕ್ಕಂತಹ ಈ ಒಂದು ಯಂತ್ರವನ್ನ ಈ ಕುಂಕುಮದಿಂದ ಅಥವಾ ಕೇಸರಿಯಿಂದ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಬೇಕಾದ್ರೆ ಹಾಕೊಬೋದು, ಸ್ವಲ್ಪ ಹಾಲು ಬೇಕಾದ್ರೂ ಹಾಕೊಬೋದು. ಹಾಕೊಂಡು ಕಲಿಸ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮ್ಮ ಉಂಗುರದ ಬಲಗೈನ ಉಂಗುರದ ಬೆರಳಿಂದ ನಾನು ತೋರಿಸ್ತಾ ಇರ್ತಕ್ಕಂತಹ ಈ ಒಂದು ಯಂತ್ರವನ್ನ ನೀವು ಈ ಒಂದು ವೈಟ್ ಬಟ್ಟೆ ಮೇಲೆ ಬರಿಬೇಕಾಗತ್ತೆ. ಈ ಒಂದು ಕಾಮರೂಪ ಮಣಿ ಇದೆಯಲ್ಲ, ಈ ಒಂದು ಕಾಮರೂಪ ಮಣಿಯನ್ನು ಸಹ ನೀವು ಫಸ್ಟೇ ಶುದ್ಧಿ ಮಾಡ್ಕೊಳ್ಳಿ. ನೀರಿನಲ್ಲಿ ತೊಳೆದು ಶುದ್ಧಿ ಮಾಡಿಕೊಂಡು ಆ ನಂತರ ಆ ಒಂದು ಯಂತ್ರ ಬರ್ದಿರ್ತಕ್ಕಂಥ ಆ ಬಟ್ಟೆ ಮೇಲೆ ಯಂತ್ರ ಬರ್ದಿದ್ರಲ್ವಾ, ಆ ಯಂತ್ರದ ಮೇಲೆ ಸ್ವಲ್ಪ ಹೂವಿನ ದಳಗಳನ್ನು ಹಾಕಿ ಅದರ ಮೇಲೆ ಈ ಒಂದು ಕಾಮರೂಪ ಮಣಿಯನ್ನ ಇಡಿ. ಹಾಗೆ ಈ ಒಂದು ಮಂಟಪದ ಮೇಲೆ ನೀವು ನರಸಿಂಹಸ್ವಾಮಿಯ ಫೋಟೋವನ್ನು ಇಡಬೇಕಾಗತ್ತೆ. ನರಸಿಂಹಸ್ವಾಮಿಯ ಮೂರ್ತಿಯನ್ನ ಇಡಬೇಕಾಗತ್ತೆ. ಒಂದು ವೇಳೆ ನೀವು ನರಸಿಂಹಸ್ವಾಮಿಯ ಫೋಟೋ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಷ್ಣುವಿನ ಅವತಾರಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಫೋಟೋವನ್ನ ಇಟ್ಟು ನೀವು ಪೂಜೆ ಮಾಡಬಹುದು. ಜೊತೆಗೆ ಒಂದು ಕಳಸ ರೆಡಿ ಮಾಡ್ಕೊಳ್ಳಿ. ಇಷ್ಟು ಒಂದು ನಿಯಮ. ನಿಮ್ಮ ಮನೆಯಲ್ಲಿ ನಿಮಗೆ ಒಂದು ಸಪ್ರೇಟ್ ರೂಮ್ ಇರಬೇಕು, ಒಂದು ಏಕಾಂತವಾದ ಒಂದು ಕೊಠಡಿ ಇರಬೇಕು. ಯಾಕೆ ಅಂದರೆ ನೀವು ಜಪ ಮಾಡಬೇಕಾದವಾಗ ಯಾರಾದ್ರು ಬರೋದು ಹೋಗೋದು, ಮೊಬೈಲಲ್ಲಿ ಮಾತಾಡೋದು, ಟಿ ವಿ ಹಾಕಿರೋದು, ಅಥವಾ ಇನ್ಯಾರು ಜನಗಳು ಅಕ್ಕಪಕ್ಕದವ್ರು ಬಂದು ಹೋಗ್ತಾ ಇರೋದು, ನಿಮ್ಮನ್ನು ನೋಡೋದು, ಈ ರೀತಿ ಎಲ್ಲ ಆಗಬಾರ್ದು. ನಿಮಗೆ ಸಪ್ರೇಟ್ ಏಕಾಂತವಾದ ಒಂದು ಕೋಣೆ ಇದ್ರೆ ತುಂಬ ಒಳ್ಳೆಯದು ಸಾಧನೆ ಮಾಡೋದಕ್ಕೆ. ಒಂದು ವೇಳೆ ನಿಮಗೆ ಆ ರೀತಿಯ ಅನುಕೂಲ ಇಲ್ಲ ಅಂತಂದರೆ ನಿಮ್ಮ ದೇವ್ರ ಮನೆ ಏನಿದೆಯಲ್ಲ, ಆ ದೇವ್ರ ಮನೆಯಲ್ಲೇ ಕುತ್ಕೊಂಡು ನೀವು ಈ ಒಂದು ಸಾಧನೆಯನ್ನು ಮಾಡಬಹುದು. ಯಾರು ಬಂದು ನಿಮಗೆ ತೊಂದರೆ ಕೊಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಆ ರೀತಿ ನೀವು ನೋಡ್ಕೊಳ್ಳಿ. ಈಗ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಬಂದಿದ್ದೀರಾ ನೋಡಿ. ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನವನ್ನು ನಾನು ನಿಮಗೆ ಹೇಳ್ತೀನಿ, ಆ ರೀತಿ ಮಾಡ್ತಾ ಹೋಗಿ. ಈಗ ಆ ಕಾಮರೂಪ ಮಣಿಗೆ ಸ್ವಲ್ಪ ಕುಂಕುಮ, ಅರಿಶಿಣ, ಗಂಧ ಇದ್ರೆ ಇಡಿ. ಅದಕ್ಕೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಲೋಟದಲ್ಲಿ ನೀವು ಸ್ವಲ್ಪ ನೀರು ಇಕ್ಕೊಬೇಕು. ನೀವು ಸಂಕಲ್ಪಕ್ಕೆ ಅಂತ ಅಂದ್ಬಿಟ್ಟು ಪ್ರತಿದಿನ ನೀವು ದೇವರಿಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಇಷ್ಟವಾಗಿರ್ತಕ್ಕಂತಹ ಅಥವಾ ನಿಮ್ಮ ಕೈಲಿ ಏನು ಸಾಧ್ಯ ಇದೆಯೋ ಆ ಒಂದು ನೈವೇದ್ಯವನ್ನ ನೀವು ಇಡಬೇಕಾಗತ್ತೆ. ನೀರಿಡಬೇಕು ದೇವರಿಗೆ. ಮನೆಯಲ್ಲಿ ನೀವು ಪ್ರತಿನಿತ್ಯ ನೀವು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ತರಾನೇ ಇಲ್ಲೂ ಸಹ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಶಾಬರ ಮಂತ್ರ ಸಾಧನೆಯಲ್ಲಿ ಜಾಸ್ತಿ ವಿಧಿವತ್ತು ಇರೋದಿಲ್ಲ. ನೀವು ಮನೆಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ತರಹ ಪೂಜೆ ಮಾಡಬಹುದು. ಅದೇ ತರಹ ಪೂಜೆ ಮಾಡಿದ್ರೆ ಸಾಕು. ಈ ಮಾಲೆಗೂ ಸಹ ನೀವು ಪೂಜೆ ಮಾಡಿ. ಪೂಜೆ ಮಾಡಿದ ನಂತರ ಆ ಮಾಲೆಯನ್ನು ತಗೊಂಡು ನೀವು ಮಂತ್ರ ಜಪವನ್ನು ಮಾಡಬೇಕಾಗತ್ತೆ. ಫಸ್ಟ್ ನೀವು ಗಣಪತಿಯ ಮಂತ್ರವನ್ನು ಜಪ ಮಾಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಈ ಮಂತ್ರವನ್ನಾದರೂ ಹೇಳಿ, ಅಥವಾ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನಾದರೂ ಹೇಳಿ. ಈ ಗಣಪತಿ ಮಂತ್ರವನ್ನ ನೀವು 21 ಸಾರಿ ನೀವು ಜಪ ಮಾಡಬೇಕಾಗತ್ತೆ. ನೋಡಿ, ಈಗ ನೀವು ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲ ದೇವರು, ಈ ದೇವರುಗಳು ಸಹ ಮಂತ್ರ ಏನಾದರೂ ಗೊತ್ತಿದ್ರೆ ಮಂತ್ರವನ್ನ ನೀವು ಹೇಳಬಹುದು ಅಥವಾ ಪೂಜೆ ಮಾಡಬಹುದು. ಈಗ ನೆಕ್ಸ್ಟು ನವಗ್ರಹ ಮಂತ್ರವನ್ನ ಜಪ ಮಾಡಿ. ಕಳಸ ಇಟ್ಟಿದ್ದೀರಾ, ಆ ಕಳಸದಲ್ಲೇ ಈ ಒಂದು ನವಗ್ರಹ ದೇವತೆಗಳನ್ನ ಆವಾಹನೆ ಮಾಡಿ ಪೂಜೆ ಮಾಡಿ ನಂತರ ಈ ನವಗ್ರಹ ಮಂತ್ರವನ್ನ 9 ಸಾರಿ ಹೇಳಿ. ನವಗ್ರಹ ಮಂತ್ರ ಹೀಗಿದೆ: ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಾಂ ಶಾಂತಿ ಕರಾಭವಂತು. ನೋಡಿ, ಈ ನವಗ್ರಹ ಮಂತ್ರವನ್ನು ನೀವು 9 ಸಾರಿ ಜಪ ಮಾಡಿ. ಈಗ ನೆಕ್ಸ್ಟ್ ಗುರುವಿನ ಪೂಜೆ ಮಾಡ್ಕೊಳ್ಳಿ, ಅಥವಾ ಪೂಜೆ ಆಗಿದ್ರೆ ಗುರುವಿನ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ನೋಡಿ, ನಿಮಗೆ ಯಾರಾದರೂ ಗುರುಗಳು ಇದ್ರೆ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು ನೀವು 108 ಸಾರಿ ನೀವು ಜಪ ಮಾಡಬೇಕಾಗತ್ತೆ. ಅಥವಾ ನಿಮಗೆ ಯಾವುದೇ ರೀತಿಯ ಗುರುಗಳು ಇಲ್ಲ ಅಂತಂದ್ರೆ, ಗುರು ಮಂತ್ರ ಇಲ್ಲ ಅಂದ್ರೆ
ನೀವು ಈ ಒಂದು ಸಾಧನೆಗೆ ಈಶ್ವರನನ್ನ, ಶಿವನನ್ನು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನ ನೀವು ಮಾಡಬಹುದು. ನೋಡಿ, ಶಿವನ ಪಂಚಾಕ್ಷರಿ ಮಂತ್ರ ಈ ರೀತಿ ಇದೆ: ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈ ಒಂದು ಪಂಚಾಕ್ಷರಿ ಮಂತ್ರವನ್ನ ನೀವು 108 ಸಾರಿ ಜಪ ಮಾಡಿ. ಇದು ಗುರು ಮಂತ್ರ. ಅಥವಾ ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನ ನೀವು ಮಾಡಬಹುದು. ಶ್ರೀ ಕೃಷ್ಣ ಗುರು ಮಂತ್ರ ಈ ರೀತಿ ಇದೆ: ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಒಂದು ಕೃಷ್ಣನ ಗುರು ಮಂತ್ರವನ್ನು ನೀವು 108 ಸಾರಿ ಜಪ ಮಾಡಬೇಕಾಗುತ್ತದೆ. ಈಗ ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನ ಹಾಕೊಳ್ಳಿ. ಈಗ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡಿ: ನಾನು ಇಂಥವರ ಮಗಳಾದಂತಹ ನಾನು ಈ ದಿನ ಶಾಬರ ಮಂತ್ರ ಸಾಧನೆಯನ್ನ ಮಾಡ್ತಾ ಇದ್ದೀನಿ. ಪರಮಾತ್ಮ, ನನಗೆ ಈ ಒಂದು ಸಾಧನೆ ನನಗೆ ಸಿದ್ಧಿಯಾಗಲಿ, ನನ್ನ ಮನೋ ಇಚ್ಛೆಗಳು ಈಡೇರಲಿ. ನಾನು ಇಂತಹ ವ್ಯಕ್ತಿಯನ್ನ ವಶೀಕರಣ ಮಾಡ್ಕೊಳ್ತಾ ಇದ್ದೀನಿ, ಆ ವ್ಯಕ್ತಿಯು ನನಗೆ ಸಂಪೂರ್ಣವಾಗಿ ವಶವಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಸಂಕಲ್ಪ ಮಾಡಿ ಆ ಒಂದು ನೀರನ್ನ, ನಿಮ್ಮ ಕೈಯಲ್ಲಿರ್ತಕ್ಕಂತಹ ನೀರನ್ನ ಅಲ್ಲೇ ಪಕ್ಕದಲ್ಲಿ ಬಲಗಡೆ ಇಲ್ಲದ ಭೂಮಿ ಮೇಲೆ ಬಿಟ್ಬಿಡಿ. ನಂತರ ಕೈ ಒರೆಸ್ಕೊಂಡು ಮಾಲೆ ತಗೊಳ್ಳಿ. ಮಾಲೆ ತಗೊಂಡು ಜಪ ಸ್ಟಾರ್ಟ್ ಮಾಡಿ, ಮಂತ್ರ ಜಪ ಪ್ರಾರಂಭ ಮಾಡಿ. ನೋಡಿ, ಈಗ ಗುರು ಮಂತ್ರ ಆಯಿತು. ಈಗ ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ಏನಕ್ಕಪ್ಪ ಈ ರಕ್ಷಾ ಮಂತ್ರ ಅಂದರೆ, ನೀವು ಸಾಧನೆ ಮಾಡ್ತಕ್ಕಂತಹ ಸಮಯದಲ್ಲಿ, ನೀವು ಸಾಧನೆ ಮಾಡ್ತಕ್ಕಂತಹ ಸ್ಥಳದಲ್ಲಿ ಕೆಲವೊಂದು ಸಾರಿ ಈ ದುಷ್ಟ ಶಕ್ತಿಗಳು, ಈ ದುಷ್ಟ ಆತ್ಮಗಳು, ಪ್ರೇತಾತ್ಮಗಳು ಅಥವಾ ವಿಷ ಜಂತುಗಳು ಅಥವಾ ಬೇರೆ ನೆಗೆಟಿವ್ ಎನರ್ಜಿ, ಇಂತಹ ಶಕ್ತಿಗಳು ಬಂದ್ಬಿಟ್ಟು ನಿಮ್ಮ ಒಂದು ಪೂಜೆಯನ್ನ, ವ್ರತವನ್ನ ಭಂಗ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ, ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ. ನೀವು ಈ ಒಂದು ಪೂಜೆಯನ್ನ ಮಾಡಬಾರ್ದು, ನೀವು ಈ ಒಂದು ಸಾಧನೆಯನ್ನ ಮಾಡಬಾರ್ದು ಅಂತ ತೊಂದರೆ ಕೊಡುತ್ತೆ. ಹಾಗಾಗಿ ನಿಮಗೆ ರಕ್ಷಣೆ ಬೇಕಲ್ವಾ? ಈ ರಕ್ಷಣೆಗೋಸ್ಕರ, ನಿಮ್ಮ ರಕ್ಷಣೆಗೋಸ್ಕರ ಈ ಒಂದು ರಕ್ಷಾ ಮಂತ್ರವನ್ನ ನೀವು ಜಪ ಮಾಡಬೇಕಾಗತ್ತೆ. ಓಂ ಅಪಸರ್ಪಂತು ಏ ಭೂತ ಏ ಭೂತಃ ಭೂಮಿ ಸಂಸ್ಥಿತ ಏ ಭೂತ ವಿಘ್ನಕರ್ತಾರಂಸ್ತೆ ನಶ್ಯಂತು ಶಿವಾಜ್ಞ ಅಪಕ್ರಮಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಶಾಂ ವಿರೋಧೇನ್ ಪೂಜಾ ಕರ್ಮ ಸಮಾರಂಭೆ. ಈ ಒಂದು ರಕ್ಷಾ ಮಂತ್ರವನ್ನ ನೀವು 21 ಸಾರಿ ಜಪ ಮಾಡಿ ಅಥವಾ 108 ಸಾರಿ ಜಪ ಮಾಡಿ. ಕೈಯಲ್ಲಿ ಅಕ್ಷತೆನ ಇಟ್ಕೊಳ್ಳಿ ಅಥವಾ ಹಳದಿ ಸಾಸಿವೆನ ಇಟ್ಕೊಳ್ಳಿ. ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಮಂತ್ರವನ್ನು ಜಪ ಮಾಡಿ, ನೀವು ಈ ಒಂದು ಅಕ್ಷತೆ ಆಗಿರಬಹುದು ಅಥವಾ ಈ ಒಂದು ಹಳದಿ ಸಾಸಿವೆ ಆಗಿರಬಹುದು, ಇದನ್ನ ನೀವು ಈ ರಕ್ಷಾ ಮಂತ್ರವನ್ನು ಜಪ ಮಾಡಿ ನಿಮ್ಮ ಸುತ್ತಲೂ ಹಾಕೊಳ್ಳಿ ಅಥವಾ 4 ದಿಕ್ಕಿಗೂ ಸಹ ಈ ಒಂದು ಅಕ್ಷತೆಯನ್ನ ಅಥವಾ ಹಳದಿ ಸಾಸಿವೆಯನ್ನ ಎರಚಿ. ಈಗೇನಾಯ್ತು, ನಿಮ್ಮ ಸುತ್ತಲೂ ರಕ್ಷಾ ಕವಚ ನಿರ್ಮಾಣ ಆಯಿತು. ಈಗ ಈ ಒಂದು ರಕ್ಷಾ ಕವಚದ ಒಳಗಡೆ ನೀವು ಈ ಒಂದು ಸಾಧನೆಯನ್ನ ಪ್ರಾರಂಭ ಮಾಡಬಹುದು. ಈಗ ಯಾವುದೇ ರೀತಿಯ ವಿಷ ಜಂತುಗಳು, ವಿಷ ಸರ್ಪಗಳು ಅಥವಾ ಯಾವುದೇ ದುಷ್ಟ ಶಕ್ತಿಗಳು, ದುಷ್ಟ ಆತ್ಮಗಳು ಯಾವುದು ಸಹ ಬಂದು ನಿಮಗೆ ತೊಂದರೆ ಕೊಡೋದಿಲ್ಲ. ಈಗ ನೀವು ರಕ್ಷಾ ಕವಚದಲ್ಲಿ ಸೇಫ್ಟಿಯಾಗಿ ಇದ್ದೀರಾ. ಈಗ ಧೈರ್ಯವಾಗಿ ನೀವು ಏಕಾಗ್ರತೆಯಿಂದ ನೀವು ಮಂತ್ರ ಜಪ ಮಾಡಬಹುದು. ನೋಡಿ, ಈಗ ರಕ್ಷಾ ಮಂತ್ರ ಆಯಿತು. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ನೀವು ಜಪ ಮಾಡಬೇಕಾಗುತ್ತೆ. ಯಾವುದೇ ಶಾಬರ ಮಂತ್ರಗಳನ್ನ ನೀವು ಜಪ ಮಾಡೋಕ್ಕಿಂತ ಮುಂಚೆ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ನೀವು ಕಡಿಮೆ ಅಂದರೂ 21 ಸಾರಿ ಆದರೂ ನೀವು ಜಪ ಮಾಡಲೇಬೇಕು. ಹಾಗಾಗಿ ನೀವು ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ಜಪ ಮಾಡಿ. ನೋಡಿ, ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ: ಗುರು ಸಟ್ ಗುರು ಸಟ್ ಗುರು ಹೈ ವೀರ್ ಗುರು ಸಾಹಬ್ ಸುಮರೋ ಬಡಿ ಬಾತ್ ಸಿಂಗಿ ಟೋರೋ वन कहो मन नावो करतार सकल गुरुन का हर बजे गट्टा पकर उठ जाग चेत संवार श्री
ಪರಮಹಂಸ್. ಈ ಒಂದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ನೀವು 21 ಸಾರಿ ಆದರೂ ಹೇಳಿ, ಅಥವಾ ಅದಕ್ಕಿಂತ ಹೆಚ್ಚಿಗೆ ಎಷ್ಟು ಬೇಕಾದರೂ ನೀವು ಹೇಳಬಹುದು. ನೋಡಿ, ಈಗ ಮೂಲ ಮಂತ್ರ. ಆಕಾಶ್ ಕಿ ಜೋಗಿನಿ, ಪಾತಾಳ್ ಕಾ ನಾಗ್, ಉಡ್ ಜಾ ಗುಲಾಲ್, ಫಲಾನೆ ಕೆ ಲಗ್ ಸೂತೆ ನಾ ಹೋಯ್, ನಾ ಬೈಟೆ ಸುಖ ಹೋಯ್, फिर देखे मेरा मुख, हमको छोड़े दूसरे के पास जाए तो काड़ी कलेजा नाहर सिम वीर काये, ಫುರೋ ಮಂತ್ರ ಈಶ್ವರೋ ವಾಚ. ಈ ಒಂದು ಮೂಲ ಮಂತ್ರವನ್ನು ನೀವು ಪ್ರತಿದಿನ ನೀವು 10 ಮಾಲೆ ಜಪ ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಫಲಾನೆ ಅಂತ ಇದೆಯಲ್ಲ, ಈ ಒಂದು ಮಂತ್ರದಲ್ಲಿ ಫಲಾನೆ ಅಂತಕ್ಕಂತಹ ಒಂದು ಜಾಗದಲ್ಲಿ ನೀವು ಆ ವ್ಯಕ್ತಿಯ ಹೆಸರನ್ನ ಸೇರಿಸ್ಕೊಂಡು ನೀವು ಮಂತ್ರ ಜಪ ಮಾಡಬೇಕಾಗತ್ತೆ. ಯಾವ ವ್ಯಕ್ತಿಯನ್ನ ನೀವು ವಶೀಕರಣ ಮಾಡ್ಕೊಳ್ಬೇಕು ಅಂತ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನ ಈ ಫಲಾನೆ ಅನ್ನೋ ಒಂದು ಜಾಗದಲ್ಲಿ ಸೇರಿಸ್ಕೊಂಡು ನೀವು ಮಂತ್ರ ಜಪ ಮಾಡಬೇಕಾಗತ್ತೆ. ಫಲಾನೆ ತೆಗೆದುಬಿಡಿ, ಆ ಫಲಾನೆ ಜಾಗದಲ್ಲಿ ಆ ವ್ಯಕ್ತಿಯ ಹೆಸರನ್ನ ಹಾಕ್ಬಿಟ್ಟು ಆ ನಂತರ ಮಂತ್ರ ಜಪ ಮಾಡಿ. ಮಂತ್ರ ಜಪ ಎಲ್ಲ ಮುಗಿದ ನಂತರ ನೀವು ಕೊನೆಯಲ್ಲಿ ದೇವರಿಗೆ ಕರ್ಪೂರದಿಂದ ಆರತಿಯನ್ನು ಮಾಡಿ ನೀವು ಅರ್ಪಿಸ್ಬೇಕು. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡು, ಪರಮಾತ್ಮ, ನರಸಿಂಹಸ್ವಾಮಿ, ನಾನು ಇವತ್ತಿನ ದಿನ ಮಾಡಿರ್ತಕ್ಕಂತಹ ಈ ಒಂದು ಪೂಜೆಯನ್ನು ಸ್ವೀಕರಿಸು, ಧೂಪ ದೀಪವನ್ನು ಸ್ವೀಕರಿಸು, ಪುಷ್ಪವನ್ನು ಸ್ವೀಕರಿಸು, ಅರಿಶಿಣ ಕುಂಕುಮವನ್ನು ಸ್ವೀಕರಿಸು, ನೈವೇದ್ಯವನ್ನು ಸ್ವೀಕರಿಸು, ಪಾನೀಯವನ್ನು ಸ್ವೀಕರಿಸು. ಈ ರೀತಿ ನೀವು ಅರ್ಪಿಸ್ಬೇಕು. ನೀವು ಏನೇನು ಮಾಡಿದ್ದೀರೋ, ಏನೇನು ಕೊಟ್ಟಿದ್ದೀರೋ, ಅಲ್ಲಿ ಏನೇನು ಇಟ್ಟಿದ್ದೀರೋ ಅವೆಲ್ಲವನ್ನ ಒಂದ್ಸಾರಿ ಹೇಳ್ಬಿಟ್ಟು ಕೊನೆಯಲ್ಲಿ ಕೈ ಮುಕ್ಕೊಂಡು ಕ್ಷಮಾ ಪ್ರಾರ್ಥನೆ ಮಾಡಬೇಕು. ಅಂದರೆ, ಪರಮಾತ್ಮ, ನಾನು ಮಾಡಿರ್ತಕ್ಕಂತಹ ಈ ಒಂದು ಪೂಜೆಯಲ್ಲಿ, ಈ ಒಂದು ಸಾಧನೆಯಲ್ಲಿ, ಈ ಒಂದು ವ್ರತದಲ್ಲಿ, ಈ ಒಂದು ಜಪದಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ರೆ, ಏನಾದರೂ ಅಶುದ್ಧಿಯಾಗಿದ್ರೆ, ಅಂಟು ಮುಂಟಾಗಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಕಾಪಾಡು ಪರಮಾತ್ಮ ಅಂತ ಕ್ಷಮಾ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಕೊನೆಯಲ್ಲಿ. ಈ ರೀತಿ ನೀವು 11 ದಿನಗಳ ಕಾಲ ಈ ಒಂದು ವ್ರತವನ್ನು ನೀವು ಸಂಪೂರ್ಣ ಮಾಡಿ. ನೋಡಿ, ಈಗ ಪ್ರಯೋಗ ಮಾಡೋ ಕ್ರಮ, ಈ ಕಾಮರೂಪ ಮಣಿ ಇದೆಯಲ್ಲ, ಈ ಕಾಮರೂಪ ಮಣಿಯನ್ನ ಅವ್ರದ್ದೊಂದು ಫೋಟೋ ತಗೊಳ್ಳಿ. ಯಾವ ವ್ಯಕ್ತಿಯನ್ನ ನೀವು ವಶೀಕರಣ ಮಾಡ್ಕೊಳ್ಬೇಕು ಅಂತ ಇದ್ದೀರೋ ಆ ವ್ಯಕ್ತಿಯ ಫೋಟೋ ತಗೊಂಡು ಆ ಫೋಟೋದಲ್ಲಿ ಈ ಒಂದು ಕಾಮರೂಪ ಮಣಿಯನ್ನ ಇಟ್ಬಿಟ್ಟು ಆ ಫೋಟೋವನ್ನ ಮಡಚಿ ಆ ಫೋಟೋಗೆ ಒಂದು ವೈಟ್ ದಾರದಿಂದ, ಬಿಳಿ ದಾರದಿಂದ ಸುತ್ತಬಿಟ್ಟು ಈ ಒಂದು ಎಲ್ಲಿಯಾದ್ರೂ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಸೇಫ್ ಆಗಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಕಾಮರೂಪ ಮಣಿಯನ್ನ ಇಟ್ಕೊಳ್ಳಿ. ಅಥವಾ ನೀವು ವಶೀಕರಣ ಮಾಡಿರ್ತಕ್ಕಂಥ ವ್ಯಕ್ತಿ ಹತ್ರ ನೀವೇನಾದ್ರೂ ಹೋದ್ರೆ, ಅಥವಾ ಅವ್ರ ಬಳಿ ಆ ವ್ಯಕ್ತಿಯ ಹತ್ರ ನೀವು ಹೋದಾಗ ಈ ಒಂದು ಕಾಮರೂಪ ಮಣಿಯನ್ನು ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ರ ಇಟ್ಕೊಂಡಿರಿ. ಅದು ಅವ್ರು ತೋರಿಸ್ಬೇಡಿ, ನಿಮ್ಮ ಹತ್ರ ಇಟ್ಕೊಂಡು ನೀವು ಅವ್ರ ಹತ್ರ ಹೋಗಿ ಅವ್ರನ್ನ ಮೀಟ್ ಆಗಿ, ಅಥವಾ ಅವ್ರ ಹತ್ರ ನೀವು ಕಾಣಿಸ್ಕೊಳ್ಬೇಕು. ಆಗೇನಾಗುತ್ತೆ, ಈ ಒಂದು ಮಣಿ, ಕಾಮರೂಪ ಮಣಿ ಆ ವ್ಯಕ್ತಿಯನ್ನು ಆಕರ್ಷಣೆ ಮಾಡುತ್ತೆ, ವಶೀಕರಣ ಮಾಡುತ್ತೆ, ಅವರ ಮನಸ್ಸನ್ನ ಬದಲಾಯಿಸುತ್ತೆ, ಪರಿವರ್ತನೆ ಮಾಡಿ ನಿಮ್ಮ ಕಡೆ ಮೋಹ ನಿಮ್ಮ ಮೇಲೆ ಇಷ್ಟ ಆಗೋ ಥರ ಒಂದು ಪರಿವರ್ತನೆ ಮಾಡಿ ಅವರು ನಿಮಗೆ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ವಶವಾಗ್ತಾರೆ. ಇದು ಪ್ರಯೋಗ ಕ್ರಮ. ಕೊನೆಯಲ್ಲಿ ಆ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ವಶೀಕರಣ ಆದ ನಂತರ ನೀವೇನ್ ಮಾಡ್ಬೇಕಂದ್ರೆ, ಈ ಮೂಂಗೇಕ ಮಾಲ ಮತ್ತೆ ಈ ಕಾಮರೂಪ ಮಣಿಯನ್ನ ತಗೊಂಡು ಹೋಗಿ ನೀರಿನಲ್ಲಿ ಬಿಟ್ಬಿಡಿ. ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದ್ರೂ ಬಾವಿನಲ್ಲೋ, ಕೆರೆಯಲ್ಲೋ ಅಥವಾ ನದಿಯಲ್ಲಿ ಈ ಒಂದು ಮಣಿಯನ್ನ ಹಾಗೆ ಮೂಂಗೇಕ ಮಾಲವನ್ನ ನೀರಿನಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ. ಈಗ ಈ ಒಂದು ಸಾಧನೆಯಲ್ಲಿ ಬರ್ತಕ್ಕಂತಹ ಒಂದು ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ನೀವು ಈ ಒಂದು ಸಾಧನೆ ಮಾಡ್ತಕ್ಕಂತಹ ಸಮಯದಲ್ಲಿ ನೀವು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬ್ರಹ್ಮಚರ್ಯವನ್ನ ನೀವು ಪಾಲನೆ ಮಾಡಬೇಕಾಗತ್ತೆ. ಹಾಗೆ ಸಾಧನೆ ಮಾಡ್ತಕ್ಕಂತಹ 11 ದಿನಗಳ ತನಕ ನೀವು ಯಾವುದೇ ರೀತಿಯ ನಾನ್ ವೆಜ್
ಮಾಂಸಾಹಾರಗಳನ್ನು ಸೇವನೆ ಮಾಡೋ ಹಾಗಿಲ್ಲ, ಮದ್ಯಪಾನವನ್ನು ಸೇವನೆ ಮಾಡೋ ಹಾಗಿಲ್ಲ. ಆಮೇಲೆ ಇನ್ನೊಂದು ಮಾತೇನೆಂದರೆ, ನೀವು ಈ ಒಂದು ಸಾಧನೆಯನ್ನು ಮಾಡುವಾಗ ಮಾಡಿದ ನಂತರವೂ ಸಹ ಯಾವುದೇ ಬೇರೆ ವ್ಯಕ್ತಿಗಳ ಹತ್ರ ಈ ಒಂದು ವಿಷಯವನ್ನು ನೀವು ಹೇಳಬಾರ್ದು. ನೀವು ಬೇರೆ ವ್ಯಕ್ತಿಗಳ ಹತ್ರ ಈ ವಿಷಯವನ್ನು ನೀವು ಹೇಳಿದ್ರೆ, ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಸಾಧನೆ ಬಗ್ಗೆ ಹೇಳಿದ್ರೆ ನಿಮ್ಮ ಸಾಧನೆ ಕುಂಠಿತವಾಗುತ್ತದೆ, ನಿಮ್ಮ ಸಾಧನೆಗೆ ಭಂಗ ಬರುತ್ತೆ. ಹಾಗಾಗಿ ನಿಮ್ಮ ಸಾಧನೆ ಮುಗಿದು ಆ ವ್ಯಕ್ತಿ ನಿಮಗೆ ವಶೀಕರಣ ಆಗೋ ತನಕ ನೀವು ಯಾವುದನ್ನು ಯಾರಿಗೂ ಸಹ ಹೇಳೋ ಹಾಗಿಲ್ಲ. ಆ ನಂತರ ನೀವು ಈ ಒಂದು ಸಾಧನೆ ಮಾಡ್ತಕ್ಕಂತಹ ಸಮಯದಲ್ಲಿ ಏನಾದರೂ ಪೀರಿಯಡ್ ಸಮಸ್ಯೆ ಏನಾದರೂ ಬಂದರೆ ನೀವು 5 ದಿನಗಳ ಕಾಲ ಈ ಒಂದು ಸಾಧನೆಯನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ. ನೀವು ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ 1 ದಿನ ಮೊದಲೇ ನೀವು ಸಾಧನೆಯನ್ನು ಸ್ಟಾಪ್ ಮಾಡಿ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಅನುಭವ ಆಗುತ್ತೆ. ನಿಮಗೆ ನಾಳೆ ನಿಮಗೆ ಪೀರಿಯಡ್ ಸಮಸ್ಯೆ ಆಗಬಹುದು ಅಂತ ಅನಿಸಿದ್ರೆ ಅದರ ಹಿಂದಿನ ದಿನನೇ 1 ದಿನ ಮುಂಚೆನೇ ಸ್ಟಾಪ್ ಮಾಡಬೇಡಿ, ಸಾಧನೆ ಮಾಡೋಕ್ಕೆ ಹೋಗಬೇಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಬೇಡಿ. ನಂತರ 4 ದಿನ ಕಳೆದ ನಂತರ ನೀವು ಗೋಮೂತ್ರದಿಂದ ಶುದ್ಧಿ ಆಗಬೇಕಾಗತ್ತೆ. ನೀವು ಶುದ್ಧಿ ಆಗಬೇಕು, ಮತ್ತೆ ನಿಮ್ಮ ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೊಳ್ಬೇಕಾಗತ್ತೆ. ಶುದ್ಧಿ ಮಾಡಿಕೊಂಡು ಆ ನಂತರ 5ನೇ ದಿನಕ್ಕೆ ನೀವು ಮತ್ತೆ ಪ್ರಾರಂಭ ಮಾಡಬಹುದು. ಇನ್ನೊಂದು ವಿಷಯ ವೀಕ್ಷಕರೇ, ನೋಡಿ, 24 ಅವರ್ಸ್ಗೆ 1 ದಿನ ಲೆಕ್ಕ ತಗೊಳ್ಬೇಕು. ನೀವು ಇವತ್ತು ಸಂಜೆ 5 ಗಂಟೆಗೆ ನಿಮ್ಮ ಪೀರಿಯಡ್ ಸಮಸ್ಯೆ ಆಯಿತು ಅಂದರೆ ನೀವು ನಾಳೆ 5 ಗಂಟೆ ಗಂಟ 1 ದಿನ ಲೆಕ್ಕ ತಗೊಳ್ಬೇಕು. ಈ ಥರ ನೀವು ಲೆಕ್ಕ ತಗೊಂಡು 5 ಡೇಸ್ ಕಂಪ್ಲೀಟ್ ಮಾಡಿಕೊಂಡು ಆ ನಂತರ ನೀವು ಶುದ್ಧಿಯಾಗಿ ಸಾಧನೆಯನ್ನು ಮಾಡಬೇಕಾಗತ್ತೆ. ನಿಮಗೆ ಈ ರೀತಿ ಮಧ್ಯದಲ್ಲಿ ಪೀರಿಯಡ್ ಸಮಸ್ಯೆ ಬಂದು 5 ದಿನ ಗ್ಯಾಪ್ ಆದರೆ ನಿಮ್ಮ ಸಾಧನೆ ಕುಂಠಿತ ಆಗೋದಿಲ್ಲ. ಯಾಕೆಂದರೆ ಹೆಣ್ಮಕ್ಳಿಗೆ ಅಂತ ಅಂದ್ಬಿಟ್ಟು ಗಾಡ್ ಗಿಫ್ಟ್ ಇದು. ನೀವು ಒಂದು 5 ಡೇಸು ಸಾಧನೆ ಮಾಡಿರ್ತೀರ, ಮಧ್ಯದಲ್ಲಿ ಈ ರೀತಿ ಸಮಸ್ಯೆ ಆಯಿತು, ಮತ್ತೆ ನೀವು ಪ್ರಾರಂಭ ಮಾಡಿದ್ರೆ ಈ ಹಳೆ 5 ಡೇಸ್ ಇದೆಯಲ್ಲ ಮುಂಚೆದು, ನಿಮ್ಮ 4 ಡೇಸ್ 3 ಡೇಸ್ ಏನಾದರೂ ಮಾಡಿರ್ತೀರ ನೀವು ಸಾಧನೆಯನ್ನು, ಅದು ಸಹ ಕಂಟಿನ್ಯೂ ಆಗುತ್ತೆ. ನಿಮಗೆ ಮತ್ತೆ ಹೊಸದಾಗಿ 11 ದಿನ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈ ಮಧ್ಯದಲ್ಲಿ ಈ 5 ಡೇಸು ನಿಮಗೆ ಈ ಸಾಧನೆ ಕುಂಠಿತ ಆಗೋದಿಲ್ಲ, ಭಂಗ ಆಗೋದಿಲ್ಲ. ಹಾಗಾಗಿ ಹೆಣ್ಮಕ್ಳಿಗೆ ಇದೊಂದು ಗಾಡ್ ಗಿಫ್ಟ್. ಇನ್ನೊಂದು ವೀಕ್ಷಕರೇ ನೋಡಿ, ಈ ಒಂದು ಸಾಧನೆಯಲ್ಲಿ ನಾನು ಹೇಳಿರ್ತಕ್ಕಂತಹ ಈ ಸಾಮಗ್ರಿಗಳಿದೆಯಲ್ವಾ, ಮುಂಜೇಕಮಾಲ ಮತ್ತೆ ಕಾಮರೂಪಮಣಿ, ಇವುಗಳು ಸಿದ್ಧ ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರಬೇಕು. ಇವುಗಳಲ್ಲಿ ಪ್ರಾಣ ಪ್ರತಿಷ್ಠೆ ತುಂಬಿರಬೇಕು. ಆ ನಂತರ ನೀವು ಇವುಗಳನ್ನು ಬಳಸಬೇಕಾಗತ್ತೆ. ಹಾಗಾಗಿ ನಿಮಗೇನಾದರೂ ಪ್ರಾಣ ಪ್ರತಿಷ್ಠೆ ಪೂಜೆ ಆಗಿರ್ತಕ್ಕಂತಹ ಸಾಮಗ್ರಿಗಳು ಏನಾದರೂ ಬೇಕಾಗಿದ್ರೆ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಆರ್ಡರ್ ಮಾಡಿ ತಿಳಿಸಿದರೆ ನಾವು ನಿಮಗೆ ಆ ಒಂದು ಸಾಮಗ್ರಿಗಳನ್ನು ಪ್ರಾಣ ಪ್ರತಿಷ್ಠೆ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ. ಕೊರಿಯರ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.